ಏನ್ ಸಮಾಚಾರ, ಏನ್ ವಿಶೇಷ, ಏನ್ ನಡೀತಾ ಇದೆ? ಇದು ಶಕ್ತಿ ಕೇಂದ್ರ ಪವರ್ ಸೆಂಟರ್. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಅಂಡ್ ಐ ಹ್ಯಾವ್ ಸುಬ್ರಹ್ಮಣ್ಯ ವಿತ್ ಮೀ. ಪವರ್ ಸೆಂಟರ್ನಲ್ಲಿ ಅನ್ಬಯಾಸ್ಡ್ ರಿವ್ಯೂಸ್ ಆನ್ ಎವ್ರಿಥಿಂಗ್ ಅರೌಂಡ್ ದಿ ವರ್ಲ್ಡ್. ಪ್ರಪಂಚದಲ್ಲಿ ನಡೀತಾ ಇರುವ ಎಲ್ಲ ವಿದ್ಯಮಾನಗಳ ಬಗ್ಗೆ ಅತ್ಯಂತ ನಿಷ್ಪಕ್ಷಪಾತವಾದಂಥ ರಿವ್ಯೂ, ವಿಶ್ಲೇಷಣೆ. ಲೆಟ್ ಅಸ್ ಬಿಗಿನ್ ವೆರಿ ಕ್ವಿಕ್ಲಿ. ಮೊದಲಿಗೆ ಮುಖ್ಯಾಂಶ. ನಾಳೆಯೇ ಲಾಸ್ಟ್ ಲಾಕ್ಡೌನ್, ಇನ್ನೆಂದು ಬೇಡವೇ ಬೇಡ. ಲಾಕ್ಡೌನ್ ಬಿಟ್ಟು ಬೇರೆ ಕ್ರಮಗಳ ಬಗ್ಗೆ ಆಲೋಚಿಸಿ. ಸಚಿವರ ಸಭೆಯಲ್ಲಿ ಸಿಎಂ ಬಿಎಸ್ವೈ ಖಡಕ್ ಸೂಚನೆ. ಕೊರೋನಾ ಅಲ್ಲ, ಯಾವ ಕಾಯಿಲೆ ಬಂದರೂ ಸಾವೇಗತಿ. ಸಿಲಿಕಾನ್ ಸಿಟಿಯಲ್ಲಿ ಮಿತಿ ಮೀರಿದ ಆಸ್ಪತ್ರೆಗಳ ನಿರ್ಲಕ್ಷ್ಯ. ಸರಿಯಾದ ಚಿಕಿತ್ಸೆ ಸಿಗದೆ ಕಣ್ಣೀರು ಹಾಕ್ತಿದ್ದಾರೆ ಜನ. ಕೋವಿಡ್ ಪರಿಕರ ಖರೀದಿಯಲ್ಲಿ ಭಾರೀ ಗೋಲ್ಮಾಲ್. ಆರೋಪ ಸಾಬೀತು ಮಾಡಿದರೆ ಮಂತ್ರಿ ಸ್ಥಾನ ತೊರೆಯುವೆ. ಸಿದ್ದರಾಮಯ್ಯಗೆ ಶ್ರೀರಾಮುಲು ಸವಾಲ್. ರಾಜಸ್ಥಾನ ರಾಜಕೀಯದಲ್ಲಿ ಟಾಕ್ ವಾರ್. ಪೈಲಟ್ ಒಬ್ಬ ನಿಷ್ಪ್ರಯೋಜಕ ಎಂದ ಗೆಹ್ಲೋಟ್. ಬಿಜೆಪಿಗೆ ಬರುವಂತೆ 35 ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ರಂತೆ ಮಾಜಿ ಡಿಸಿಎಂ. ರಾಮ ಮಂದಿರ ನಿರ್ಮಾಣವಾದರೆ ದೇಶ ಕೊರೋನಾ ಮುಕ್ತವಾಗುತ್ತಾ? ವಿವಾದ ಹುಟ್ಟು ಹಾಕಿದ ಶರದ್ ಪವಾರ್. ಮಿತ್ರ ಪಕ್ಷ ಎನ್ಸಿಪಿ ಮುಖಂಡನ ಹೇಳಿಕೆಗೆ ಶಿವಸೇನೆ ಟೆನ್ಷನ್. ನೋಡಿ, ಮತ್ತೆ ಲಾಕ್ಡೌನ್ ಇಲ್ವಾ ಅನ್ನುವ ಪ್ರಶ್ನೆಗೆ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಗಲ್ರಿ ಏನ್ರಿ ಲಾಕ್ಡೌನ್ ಅಂತೀರಿ, ಯಾಕ್ರಿ ಮಾಡಬೇಕು? ದೇರ್ ವಿಲ್ ಬಿ ನೋ ಮೋರ್ ಲಾಕ್ಡೌನ್ಸ್ ಎವರ್ ಅಂತ ಭಾಳ ಸ್ಪಷ್ಟವಾಗಿ ಅಂದಿದ್ದಾರೆ. ಹಾಗಾದರೆ ನಾಳೆ 8 ಗಂಟೆಗೆ ಲಾಕ್ಡೌನ್ ಅಂತ್ಯವಾಗುತ್ತಾ ಅಥವಾ ನಾಡಿದ್ದು ಬೆಳಿಗ್ಗೆ ಅಂತ್ಯವಾಗುತ್ತಾ ಅಂತ ನನಗೊಂದು ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ ಇವಾಗ. ಕಾರಣ, ಇವರು ಹೇಳಿದ್ದು 7 ದಿನ, ಶುರುವಾಗಿದ್ದು ಮಂಗಳವಾರ 8 ಗಂಟೆಗೆ, ಇವತ್ತು ಸೋಮವಾರ. 24 ಗಂಟೆಗಳ ಕಾಲ ಬಾಕಿ ಉಳಿದುಕೊಂಡಿದೆ. ಕೊರೋನಾ ಟೆಸ್ಟ್ ಜಾಸ್ತಿ ಮಾಡ್ತಾ ಇದ್ದೀವಿ, ಹಾಗಾಗಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜನಕ್ಕೆ ಧೈರ್ಯ ಹೇಳೋದ್ರಿ ನಾವು. ಅದು ಬಿಟ್ಬಿಟ್ಟು ನಾವು ಅಧೈರ್ಯದಿಂದ ವರ್ತಿಸಿದ್ರೆ ಹೆಂಗಪ್ಪ? ಮುಂದೆ ಯಾವ ಕ್ರಮ ತಗೊಳ್ಬೇಕು ಅದ್ರ ಬಗ್ಗೆ ಆಲೋಚಿಸ್ರಿ ರೇ. ತಜ್ಞರ ಜೊತೆಗೆ ಚರ್ಚಿಸಿ, ಲಾಕ್ಡೌನ್ ಬಿಟ್ಟು ಬೇರೆ ಕ್ರಮಗಳ ಬಗ್ಗೆ ಯೋಚಿಸಿ. ಸೋಂಕಿತರೊಂದಿಗೆ ಚಲ್ಲಾಟವಾಡುವ ಆಸ್ಪತ್ರೆಗಳ ಮೇಲೆ ಕ್ರಮ ತಗೊಳ್ಳಿ. ಆಯ್ತು ಸರ್, ಹೀಗಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು. ಅದಕ್ಕೆ ಲಾಕು ಇಲ್ಲ, ಡೌನ್ ಇಲ್ಲಪ್ಪ, ಸುಮ್ಮನೆ ಪದೇ ಪದೇ ಅದೇ ಹೇಳ್ತಿರ್ಕೊಂಡ್ರೆ. ಈ ಗಂಭೀರವಾದ ಒಂದು ಪರಿಸ್ಥಿತಿ ಏನಿದೆ, ಇದನ್ನು ಸುಮಾರು 2 ಗಂಟೆಗೂ ಮೇಲ್ಪಟ್ಟು ಅವಲೋಕನ ಮಾಡಿ ಸ್ವತಃ ಅವರೇನೆ ಒಂದೊಂದು ಝೋನಲ್ಲೂ ಕೂಡ ಸಭೆಗಳನ್ನು ನಾಳಿದಿಂದನೇ ಮಾಡಿ ಎಲ್ಲ ಸಂಬಂಧ MOH ಆದಿಯಾಗಿ ಅಧಿಕಾರಿಗಳನ್ನ ಕರೆದು ಯಾರ್ಯಾರ್ದು ಏನೇನು ಕೆಲಸ ಇದೆ ಅನ್ನೋದನ್ನು ಅವರೇ ಪರಾಮರ್ಶೆ ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ನಮ್ಮ ಉದ್ದೇಶ ಇವತ್ತಾಗಿದೆ, ಯಾವುದೇ ಕಾರಣಕ್ಕೆ ಇದನ್ನು 2-3 ದಿವಸದಲ್ಲೇ ಎಷ್ಟು ಮಟ್ಟಿಗೆ ನಮಗೆ ಸಾಧ್ಯತೆ ಇದೆ ತಡೆಗಟ್ಟೋದಕ್ಕೆ, ಆ ತಡೆಗಟ್ಟತಕ್ಕಂಥ ಕೆಲಸಕ್ಕೆ ಇವತ್ತು ತುಂಬ ಗಂಭೀರವಾಗಿ ಚರ್ಚೆ ಆಗಿದೆ. ಎಲ್ಲವನ್ನು ಕೂಡ ನನಗನ್ನಿಸ್ತದೆ ಪ್ರಾಯಶಃ ನಮಗೆ ಯಾರು ದಿನ ಹೇಳ್ತಾರೆ ಅವ್ರು ಹೇಳ್ತಾರೆ. ಅದು ಒಂದು ಸತ್ಯ. ಬೆಂಗಳೂರಿಗೆ ಸೀಮಿತವಾಗಿ ಯಾವ ರೀತಿ ನಿಯಂತ್ರಣ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ. ಆದರೆ ಲಾಕ್ಡೌನ್ ಬಗ್ಗೆ ಇವತ್ತು ಯಾವುದೇ ಒಂದು ರೀತಿಯಲ್ಲಿ ನಾವು ಚರ್ಚೆ ಮಾಡಲಿಲ್ಲ. ಹಾಗಾಗಿ ಏನು ಚರ್ಚೆ ಮಾಡಲಿಲ್ಲ ಅಂದರೆ ಲಾಕ್ಡೌನ್ ಮುಂದುವರಿಯಲ್ಲ ಅನ್ನೋದು ಅರ್ಥ ಆಗ್ತದೆ. ನಾಳಿದ್ದಿಂದ ಯಥಾವತ್ತಾಗಿ ಸಹಜವಾಗಿ ಜನರು ಅವರ ನಿತ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. ಆದರೆ 3 ಲಕ್ಷ್ಮಣ ರೇಖೆ ಖಂಡಿತವಾಗಿಯೂ ಕೂಡ. ಓಕೆ, ಒಂದು ಕಡೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ, ಮತ್ತೊಂದು ಕಡೆ ಈ 1 ವಾರ ಟೈಮನ್ನ ಒಂದಷ್ಟು ವ್ಯವಸ್ಥೆ ಮಾಡೋದಕ್ಕೆ ಬಳಸ್ಕೊಳ್ತೀವಿ ಅಂತ ಹೇಳಿ BBMP ಅಧಿಕಾರಿಗಳು, ಮೇಯರ್ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಬಟ್ ಇನ್ನೂ ಕೂಡ ಸೋಂಕಿತರ ನರಳಾಟ ಮುಂದುವರೆದಿದೆ, ಬೆಡ್ ಸಿಗ್ತಾ ಇಲ್ಲ, ಆಂಬ್ಯುಲೆನ್ಸ್ಗಳು ಸಿಗ್ತಾ ಇಲ್ಲ. ಸೊ ಈ ಸಂದರ್ಭದಲ್ಲಿ ಲಾಕ್ಡೌನ್ ವಿಸ್ತರಣೆ ಅಗತ್ಯ ಇತ್ತಾ ಅಥವಾ ಆಲ್ಟರ್ನೇಟಿವ್ ಏನು ಮಾಡ್ಕೊಳ್ಬೇಕಾಗತ್ತೆ ಅಂತ ಇವರು? ಓಕೆ, ಲೆಟ್ ಅಸ್ ಪುಟ್ ದಿಸ್ ಅಕ್ರಾಸ್ ಇನ್ ದಿಸ್ ವೇ.
ನಾನು ಒಂದೆರಡು ಪ್ರಶ್ನೆ ಕೇಳ್ತೀನಿ ನಿಮಗೆ ಹುಷಾರಿರಲ್ಲ. ನೀವು ಯಾವುದೋ ಒಂದು ಕಾಲೇಜ್ಗೋ ಸ್ಕೂಲ್ಗೋ ಹೋಗ್ತಾ ಇರ್ತೀರಿ, ನೀವು ನಿಮ್ಮ ಟೀಚರ್ಗೆ ಹೇಳ್ತೀರಿ, ಸರ್ ನನಗೆ ವೈರಲ್ ಫೀವರ್ ಬಂದಿದೆ, 7 ದಿನ ರಜಾ ಬೇಕು ಅಂತೀರಿ. 7 ದಿನ ಆದಮೇಲೆ ನೀವು ಸ್ಕೂಲ್ಗೆ ಹೋಗ್ತೀರಿ, ನಿಮ್ಮ ಟೀಚರ್ ನಿಮ್ಮನ್ನು ಏನಂತ ಪ್ರಶ್ನೆ ಮಾಡ್ತಾರೆ? ಕಡಿಮೆ ಆಯ್ತಾ ಜ್ವರ, ಹೇಗಿದೆಯಾ ಅಂತ. ಹೇಗಿದೆಯಪ್ಪ ಸುಬ್ರಹ್ಮಣ್ಯ, ಮಾತ್ರೆ ಗೀತ್ರೆ ತಗೊಂಡೇನಪ್ಪ, ಆರಾಮೇನಪ್ಪ ನೀನಿವಾಗ, ಸುಸ್ತು ಗಿಸ್ತು ಎಲ್ಲ ಕಡಿಮೆ ಆಯ್ತೇನಪ್ಪ, ಕರೆಕ್ಟ್, ಇನ್ನೂ 1-2 ದಿನ ಬೇಕಾದ್ರೆ ರೆಸ್ಟ್ ಮಾಡೋಕಂದ ಅಂತಾರೋ ಇಲ್ವೋ? ಅಂತಾರೆ 100%. ಅಥವಾ ಈ ಆಫೀಸ್ಗೆ ರಜಾ ಹಾಕ್ತೀರಿ, 1-5 ದಿನ, ಸಾರ್ ಹುಷಾರಿಲ್ಲ ಅಂತೀರಿ, ಆಯ್ತು ರೀ ಸುಬ್ರಹ್ಮಣ್ಯ ರಜಾ ಮಾಡಿ ಅಂತೀನಿ. 6ನೇ ದಿನ ನೀವು ಬಂದಾಗ ಬೇಸಿಕ್ ಮಿನಿಮಮ್ ಕರ್ಟಸಿ ನಾನು ನಿಮ್ಮನ್ನು ಕೇಳಬೇಕು, ಹೇಗಿದ್ರಿ ಸರ್, ಕರೆಕ್ಟ್, ಹುಷಾರಾದ್ರ, ಆರಾಮ? ನನಗೆ ಗೌರ್ಮೆಂಟ್ ನಾಳೆ ಅದನ್ನು ಹೇಳಬೇಕು, ನನ್ನ ಬೆಂಗಳೂರು 7 ದಿನದ ಈ ಲಾಕ್ಡೌನ್ನಿಂದ ಹುಷಾರಾಯ್ತಾ, ಸ್ವಲ್ಪ ಮಟ್ಟಿಗೆ ಸಾಫಲ್ಯತೆ ಕಾಣ್ತಾ, ಸಮಸ್ಯೆ ಅಟ್ಲೀಸ್ಟ್ 50% ಬಗೆಹರಿತಾ? ನಾನು ಕೇಳೋದು ತಪ್ಪಾ, ನಾನು ಕೇಳೋದು ಸರಿನಾ? ಯು ಪ್ಲೀಸ್ ಟೆಲ್ ಮೀ. ನನಗಿರುವ ಸಹಜ ಪ್ರಶ್ನೆ ತಪ್ಪಾ ಸರಿನಾ ಸುಬ್ರಹ್ಮಣ್ಯ? ಸರಿ, ಕೇಳಲೇಬೇಕು ಈ ಸಂದರ್ಭದಲ್ಲಿ. ಐ ಜಸ್ಟ್ ವಾಂಟ್ ಟು ಆಸ್ಕ್ ಇಟ್ ಟು ದಿ ಗವರ್ಮೆಂಟ್. I am not at all talking about you continue the lockdown or you do not continue the lockdown. Forget about it. ಬಿಸಾಕಿ ಅತ್ಲಾಗದನ್ನ 100 ಮೈಲಿ ದೂರ ನೀವು ಕಂಟಿನ್ಯೂ ಮಾಡ್ತಿರೋ ಬಿಡ್ತಿರೋ ಹೋಗ್ಲಿ ಅತ್ಲಾಗೆ. ಕಂಟಿನ್ಯೂ ಮಾಡಿ ಅನ್ನುವ ಇರಾದೆ ನನ್ನದಲ್ಲ, ಮಾಡಬೇಡಿ ಅನ್ನುವ ಇರಾದೆ ನನ್ನದಲ್ಲ. ತಜ್ಞರಿದ್ದಾರೆ, ಬೇರೆ ಬೇರೆಯವರಿದ್ದಾರೆ, ಹಿರಿಯರಿದ್ದಾರೆ, ಸಚಿವರಿದ್ದೀರಿ, ನೀವೆಲ್ಲ ದೊಡ್ಡವರಿದ್ದೀರಿ, ನೀವು ತಗೊಳ್ಳಿ ಕ್ರಮಗಳನ್ನು, ವೆಲ್ ಅಂಡ್ ಗುಡ್. ಬಟ್ ಐ ವಾಂಟ್ ಟು ನೋ ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್, 7 ದಿನ ಲಾಕ್ಡೌನ್ ಮಾಡಿದ್ರಿ, 6ನೇ ದಿನ ನಾಳೆ 8 ಗಂಟೆಗೆ ಮುಗೀತು. ನನಗೆ ಗೊತ್ತಾಗಬೇಕು 6 ದಿನದ ಲಾಕ್ಡೌನ್ನ ಪ್ರಯೋಜನ ಏನು? ಕರೆಕ್ಟ್. ಯಾರು ಹೇಳಿದ್ರು? ಯಾರಾದ್ರೂ ಬಂದು ಒಬ್ರು ಹೇಳಿದಾರಾ? ಇಲ್ಲ. ಒಂದು ಪ್ರೆಸ್ ಬ್ರೀಫಿಂಗ್ ಮಾಡಿದಾರಾ? ಇಲ್ಲ. ಒಂದು ಶ್ವೇತಪತ್ರ ಹೊರಡಿಸಿದಾರಾ? ಇಲ್ಲ. ಏನಾದ್ರೂ ಒಂದು ಸಣ್ಣ ಲೆಟರ್ ಪೇಪರ್ ಪೀಸಿಂಗ್ ಕೊಟ್ಟಿದ್ದಾರಾ? ಇಲ್ಲ. ನಾವು 6 ದಿನದ ಹಿಂದೆ ಲಾಕ್ಡೌನ್ ಈ ಕಾರಣಕ್ಕೆ ಮಾಡಿದ್ವಿ. ನಂಬರ್ 1, ಆಂಬ್ಯುಲೆನ್ಸ್ಗಳ ಕೊರತೆ ಇತ್ತು, ನಾವು ಅದನ್ನು ಫೆಸಿಲಿಟೇಟ್ ಮಾಡಬೇಕು 1 ವಾರದಲ್ಲಿ, ಹಾಗಾಗಿ ನಮಗೆ ಲಾಕ್ಡೌನ್ ಅವಶ್ಯಕತೆ ಇತ್ತು, ನಾವು ಮಾಡಿದ್ವಿ. ಇವತ್ತಿನ ದಿನ ನಾವು ಇಷ್ಟು ಆಂಬ್ಯುಲೆನ್ಸ್ಗಳನ್ನು ತರಿಸ್ಕೊಂಡಿದ್ದೀವಿ. ಲಾಕ್ಡೌನ್ನಿಂದ ನಮಗೆ ಈ ಪ್ರಯೋಜನವಾಯಿತು. 1, ಎಸ್, ಗುಡ್ ಸರ್. ನಂಬರ್ 2, ನಮಗೆ ಟೆಸ್ಟ್ ಮಾಡೋದಕ್ಕೆ ಬಹಳ ಸಮಸ್ಯೆ ಇತ್ತು, ಸೋಂಕು ಜಾಸ್ತಿ ಆಗ್ತಾ ಇದ್ದಿದ್ದರಿಂದ ನಮಗೆ ಪ್ರತಿದಿನ ಸಾವಿರಾರು ಟೆಸ್ಟ್ ಸ್ಯಾಂಪಲ್ಸ್ಗಳು ಬರ್ತಾ ಇತ್ತು. ಲಾಕ್ಡೌನ್ 6 ದಿನ ಮಾಡಿದ್ರಿಂದ ನಮಗೆ ಸ್ವಲ್ಪ ಟೆಸ್ಟ್ ಸ್ಯಾಂಪಲ್ಗಳು ಬರೋದು ಕಡಿಮೆ ಆಯಿತು. ಹಾಗಾಗಿ ನಾವು ಇವಾಗ ರೆಡಿ ಇದ್ದೇವೆ ಮುಂದಿನ ಟೆಸ್ಟ್ ಸ್ಯಾಂಪಲ್ಗಳಿಗೆ. 6 ದಿನದಲ್ಲಿ ಇಷ್ಟು ಟೆಸ್ಟ್ ಸ್ಯಾಂಪಲ್ಗಳು ಬಂತು, ಇಷ್ಟಕ್ಕೆ ನಾವು ಪಾಸಿಟಿವ್ ನೆಗೆಟಿವ್ ಅನ್ನುವ ವರದಿಯನ್ನು ಕೊಟ್ಟವು, ಇಷ್ಟು ಜನರನ್ನ ನಾವು ಐಸೋಲೇಟ್ ಮಾಡಿದೆವು, ಇಷ್ಟು ಜನರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟೆವು, ಇಷ್ಟು ಜನರಿಗೆ ನಾವು ICUಲಿ ಹಾಕಿದೆವು. ಹಾಗಾಗಿ ನಮಗೆ ಈ ಲಾಕ್ಡೌನ್ ಒಳ್ಳೆಯದು ಅಂತ ಅನ್ನಿಸ್ತು. 2ನೇ ಪಾಯಿಂಟ್ ಹೇಳಿದ್ರ ಇದಕ್ಕೆ ಆನ್ಸರು? 3ನೇದು, ಖಾಸಗಿ ಆಸ್ಪತ್ರೆಗಳ ಕರ್ಮಕಾಂಡದ ಬಗ್ಗೆ ನೀವೆಲ್ಲ ಮೀಡಿಯಾಗಳು ಮಾತಾಡ್ತಾ ಇದ್ರಿ. ನಾವು 7 ದಿನ ಟೈಮ್ ಬೈ ಮಾಡಿದ್ದು ಯಾವುದಕ್ಕೆ? ಅವರಿಗೆ ತಪರಾಕಿ ಬೀಸೋದಕ್ಕೆ, ಅವರಿಗೆ ಚಾಟಿ ಬೀಸೋದಕ್ಕೆ. ಯಾಕ್ರಯ್ಯ ನೀವು ಕೊಡ್ತಿಲ್ಲ ಬೆಡ್ಗಳನ್ನ ಅಂತ ಕೇಳೋದಕ್ಕೆ. ಈಗ BBMP ವೆಬ್ಸೈಟ್ ಅಲ್ಲಿ ಬೆಡ್ಗಳ ಬಗ್ಗೆ ಡೀಟೇಲ್ಸ್ ಇದೆ, ಹೌದು. ಆದರೆ ಸರ್ಕಾರ ಮತ್ತು BBMP ಆ ಖಾಸಗಿ ಆಸ್ಪತ್ರೆಗಳ ವಿಶ್ವಾಸವನ್ನ ತೆಗೆದುಕೊಳ್ಳುವಲ್ಲಿ ಈ 7 ದಿನಗಳಲ್ಲಿ ಯಶಸ್ವಿ ಆಯ್ತಾ? ಇಲ್ಲ. ಅದನ್ನ ಅವ್ರು ಹೇಳಬೇಕು, ಹೌದೋ ಇಲ್ವೋ ನನಗೇನು ಗೊತ್ತು. ನಾನು ನೀವು ಇವತ್ತು ಬೆಳಗ್ಗೆನೂ ನೋಡೋದು, ಒಬ್ಬ ಗರ್ಭಿಣಿ ಪಾಪ ಊರೆಲ್ಲ ಸುತ್ತಿದ್ರು, ಬೆಡ್ ಸಿಗ್ಲಿಲ್ಲ. ಇವತ್ತು ಮಧ್ಯಾಹ್ನ ನೋಡಿದ್ದು ಊರೆಲ್ಲ ಸುತ್ತಿದ್ರು, ಒಬ್ಬ ಅಂಗವಿಕಲ ಪಾಪ, ಅವ್ರಿಗೆ ಬೆಡ್ ಸಿಗ್ಲಿಲ್ಲ. 7 ತಿಂಗಳ ಹಸುಗೂಸಿ ಇವತ್ತು ತೀರ್ಕೊಂಡ್ಬಿಟ್ಟು ಹೊಟ್ಟೆಲ್ ತೀರ್ಕೊಂಡಿದೆ, ಬ್ಲಡ್ ಆಟೋದಲ್ಲೆಲ್ಲ ಚೆಲ್ಲಾಡಿದೆ. ಐ ವಾಂಟ್ ಟು ನೋ ಆನ್ಸರ್ಸ್. ಲ್ಯಾಬ್ ಟೆಕ್ನಿಷಿಯನ್ಸ್ಗಳು 75 ಜನ 100 ಜನ ಮಾತ್ರ ಇಡೀ ಬೆಂಗಳೂರಿನಲ್ಲಿದ್ದಾರೆ. RT-PCR ಟೆಸ್ಟ್ ಮಾಡೋರು 7 ದಿನಗಳಲ್ಲಿ ನಮಗೆ ಕಾಲಾವಕಾಶ ಸಿಕ್ತು. ಹಾಗಾಗಿ ನಾವು ಇಷ್ಟು 100 ಜನಕ್ಕೆ ಟ್ರೈನಿಂಗ್ ಕೊಟ್ವಿ, ಇಷ್ಟು 100 ಜನರನ್ನ ನಾವು ಅಕಾಮಿಡೇಟ್ ಮಾಡ್ಕೊಂಡ್ವಿ. ಈ ಡೀಟೇಲ್ಸ್ ಕೊಡಬೇಕು. ಕೋವಿಡ್ ಕೇರ್ ಸೆಂಟರ್ನಲ್ಲಿ ಎಷ್ಟೋ 290-300 ಜನನೂ ಅಷ್ಟೇ ಅಡ್ಮಿಟ್ ಆಗಿದ್ದಾರೆ ಇದುವರೆಗೂ ಕೂಡ. ಅಲ್ಲಿ ನರ್ಸ್ಗಳ ಕೊರತೆ ಇದೆ ಅನ್ನುವ ಚರ್ಚೆ ಆಗ್ತಾ ಇದೆ. ನಾವು ಇಷ್ಟು ಜನ ನರ್ಸ್ಗಳನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ. ಡೀಟೇಲ್ಸ್ ಪ್ಲೀಸ್. ಇಡೀ ರಾಜ್ಯಾದ್ಯಂತ ಆಶಾ ಕಾರ್ಯಕರ್ತೆಯರ ಹೋರಾಟ ಸ್ಟಾರ್ಟ್ ಆಗಿದೆ. ಬೆಂಗಳೂರು ಮಟ್ಟದಲ್ಲಿ ಲಿಂಕ್ ವರ್ಕರ್ಸ್ಗಳು ಅಂತ ಕರೀತಾರೆ ಅವರನ್ನ, ಅವರ ಹೋರಾಟ ಕೂಡ ಸ್ಟಾರ್ಟ್ ಆಗಿದೆ. ಅವರಿಗೆ ಬೇಸಿಕ್ ಮಿನಿಮಮ್ ಪೇ ಕೊಟ್ಟು ಅವರನ್ನು ನಾವು ಕರ್ಕೊಳ್ತಿದ್ದೀವಿ. ಡೀಟೇಲ್ಸ್ ಕೊಟ್ರಾ? ಇಲ್ಲ,
ಅವ್ರ ಬಗ್ಗೆ ಯಾರು ಕೂಡ ಮಾತೆ ಆಡಿಲ್ಲ. 6th ಟೆಸ್ಟಿಂಗ್ ಟ್ರ್ಯಾಕಿಂಗ್ ಬಗ್ಗೆ ನಾವು ಈ ಕ್ರಮಗಳನ್ನು ತಗೊಂಡಿದ್ದೀವಿ ಅಂತ BBMP ಹೇಳಿದೆ ಇವತ್ತು. ಕರೆಕ್ಟ್. ಬಟ್ ಯಾವಾಗದು ಕಾರ್ಯಸಿದ್ಧ ಆಗೋದು? ಇವತ್ತು ತಗೊಂಡಿರೋ ತೀರ್ಮಾನ. ಮತ್ತು BBMP ಇವತ್ತು ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿದೆ. ಫಾರ್ಚುನೇಟ್ಲಿ ಹಿರಿಯರಾದಂಥ ಗಿರ್ಧರ್ ಬಾಬು ಅಂತವ್ರು ಇದ್ದಾರೆ ಅದರಲ್ಲಿ. ಐ ಆಮ್ ವೆರಿ ಹ್ಯಾಪಿ ದಟ್ ಹಿ ಇಸ್ ದೇರ್ ಅಲ್ವಾ? ಅದರಿಂದ ನಾಳೆ ಏನು ಮಾಡ್ತೀರಿ ಡೀಟೇಲ್ಸ್ ಕೊಟ್ರ? ಇಲ್ಲ. ಸಿ, ವೆನ್ ಯು ಲುಕ್ ಬ್ಯಾಕ್ ಟು ಲಾಸ್ಟ್ ಟ್ಯೂಸ್ಡೇ 8 o'clock and when you look forward today Monday, almost 7 days, ಮುಗೀತು 7 ದಿನ. ಇವರಂತಾರೆ ನಾವು ಏನೇನೋ ಬದಲಾವಣೆ ಮಾಡಿದ್ವಿ. 8 ಜನ ಮಿನಿಸ್ಟರ್ ಹಾಕ್ಲಿಲ್ವೇನ್ರಿ? ಮಂಜುನಾಥ್ ಪ್ರಸಾದ್ ಅವ್ರನ್ನ ಕಮಿಷನರ್ ಮಾಡ್ಲಿಲ್ವೇನ್ರಿ? ಓಕೆ ಸರ್, ಬಟ್ ವಾಟ್ ಆರ್ ದಿ ವಿಸಿಬಲ್ ಚೇಂಜಸ್? ಏನು ಮಾಡಿದ್ದೀವಿ, ನಿಮಗೇನು ಹೇಳಿಲ್ವ ನಾವು? ನನಗೆ ಹೇಳ್ತೀರಾ ಸರ್, ನೋಟಿಫಿಕೇಶನ್ ವಾಟ್ಸಪ್ಪಲ್ಲಿ ಬರ್ತದೆ ನನಗೆ, ಇನ್ನೊಬ್ಬರಿಗೆ ಯಾರಿಗೂ ಹೇಳ್ತೀರಿ. ಈ ರಾಜ್ಯದ ಬೆಂಗಳೂರಿನ ಸಾಮಾನ್ಯ ನಾಗರಿಕ ಕೇಳುವ ಪ್ರಶ್ನೆ, ಅವನು ನಾಳೆ ರಾತ್ರಿ 8 ಗಂಟೆ ಆದಮೇಲೆ ಧೈರ್ಯದಿಂದ ಓಡಾಡಬೇಕು ಅನ್ನೋದಕ್ಕೆ ಕ್ರಮಗಳು ಏನಿದೆ? ಕರೆಕ್ಟ್. ಅವನು ಅನ್ಕೊಂಡಿದ್ದಾನಲ್ವಾ, ಚೈನ್ ಬ್ರೇಕ್ ಆಯಿತು, ಅದಾಯಿತು, ಇದಾಯಿತು, ಸೋಂಕು ಕಡಿಮೆ ಆಯಿತು, ಕಂಟೈನ್ಮೆಂಟ್ ಝೋನ್ ಜಾಸ್ತಿ ಆಯಿತು, ಸ್ಯಾನಿಟೈಸೇಷನ್ ಜಾಸ್ತಿ ಆಯಿತು, ಟೆಸ್ಟಿಂಗ್ ಜಾಸ್ತಿ ಆಯಿತು, ಸ್ಯಾಂಪಲ್ಗಳೆಲ್ಲ ಇವರು ಮುಗಿಸಿಬಿಟ್ರು, ನಾನು ಇನ್ನೊಂದು ಸ್ವಲ್ಪ ನಿರಾಳ, ಮಾತ್ರೆಗಳೆಲ್ಲ ಬಂತು, ಇಂಜೆಕ್ಷನ್ ವಯಲ್ಸ್ ಎಲ್ಲ ಬಂತು, ಬೆಡ್ಗಳ ಸಮಸ್ಯೆ ಎಲ್ಲ ಬಗೆಹರಿದು ಬಿಡ್ತು ಅಂತ ಆತ ಒಂದು ಭ್ರಮಾಲೋಕದನು ಇದ್ದಾನಲ್ವಾ. ಅವನು ಹಾಗಾಗಿಯೇ ಅಲ್ವಾ 6 ದಿನ ನೀವು ತಗೊಳ್ಳಿ ಲಾಕ್ಡೌನ್ಗೆ ಅಂತ ಅವಕಾಶ ಮಾಡಿಕೊಟ್ಟಿದ್ದು. ಹಾಗಾಗಿಯೇ ಅಲ್ವಾ ಒಬ್ಬ ಬೀದಿ ವ್ಯಾಪಾರಿ ಪಾಪ ಇರ್ಲಿ ಪರವಾಗಿಲ್ಲ ನೀವು 6 ದಿನ ಲಾಕ್ಡೌನ್ ಮಾಡಿ ನಾನು ಸಹಕರಿಸ್ತೀನಿ ಅಂತ ಅಂದಿದ್ದು. ಹಾಗಾಗಿಯೇ ಅಲ್ವಾ ಪಾಪ ಒಬ್ಬ ಪ್ರತಿದಿನದ ಕೂಳಿಗಾಗಿ ಹೋರಾಟ ಮಾಡೋನು ಆಯ್ತು ಸರ್ ನೀವೇನು ಅಂತ ಇದ್ದೀರಿ ಮಾಡ್ಕೊಳ್ಳಿ ಸರ್ ನೀವು ಲಾಕ್ಡೌನ್ ಅಂತ ಹೇಳಿದ್ದು. ಹೌದಾ? ಅದು ಅವನ ಪ್ರಶ್ನೆ. ಇಲ್ಲ ರೀ, ಏನು ಬದಲಾವಣೆ ಆಗಿಲ್ಲ, 7ನೇ ದಿನ 8ನೇ ದಿನ ನೀವು ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಆಯ್ತು, ಬಟ್ ವಾಟ್ ಈಸ್ ದಿ ಕಾನ್ಫಿಡೆನ್ಸ್ ಕೋಶಂಟ್ ಆಫ್ ದಿಸ್ ಗವರ್ಮೆಂಟ್ ವಿಚ್ ಹ್ಯಾಸ್ ಬೀನ್ ಇನ್ಸ್ಟಿಲ್ಡ್ ಇನ್ ಟು ಮೀ? ಹೌ ಕ್ಯಾನ್ ಐ ಬಿ ಸೋ ಶ್ಯೂರ್ ಟು ಟ್ರಾವೆಲ್ ಟುಮಾರೋ ಇನ್ ಕ್ರೌಡೆಡ್ ಪ್ಲೇಸಸ್ or in some market or somewhere else or in some mall? Correct. 8ನೇ ದಿನ ಇವತ್ತಂದ್ರಿ 1400 ಕಡಿಮೆ ಆಗಿದೆ. 8ನೇ ದಿನ 3000 ಕೇಸ್ ಬಂದ್ರೆ ಏನು ಮಾಡ್ತೀರಿ? ನನಗೆ ಬೇಸಿಕ್ ಮಿನಿಮಮ್ ಕೇಳೋದು, ಐ ಡೋಂಟ್ ವಾಂಟ್ ಟು ಡ್ರ್ಯಾಗ್ ಟೂ ಮಚ್ ಅಬೌಟ್ ದಿಸ್ ಬ್ರದರ್. 6 ದಿನ ಲಾಕ್ಡೌನ್ ಮಾಡಿದ್ರು, ನಾಳೆ ಪ್ರೆಸ್ ಮೀಟ್ ಮಾಡಲಿ, ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ಸ್ ಟು ದಿ ಪೀಪಲ್ ಆಫ್ ಬೆಂಗಳೂರು ಕೊಡಲಿ ಅಷ್ಟೇ. ನನಗೆ ಕೊಡಬೇಕಾಗಿಲ್ಲ, ನಾನು ಯಾವ ಊರಿನ ನಾಯಕನೂ ಅಲ್ಲ, ನಾನು ಐ ಆಮ್ ನಥಿಂಗ್, ಯು ಆರ್ ನಥಿಂಗ್, ಫರ್ಗೆಟ್ ಅಬೌಟ್ ಇಟ್. ನಾನು ಯಾರೋ ಕೇಳ್ತಾ ಇದ್ದೀವಿ, ಮೀಡಿಯಾದವ್ರು ಯಾರೋ ಕೇಳ್ತಾ ಇದ್ದೀವಿ, ನೋ, ರೆಸ್ಪಾನ್ಸಿಬಲ್ ಟ್ಯಾಕ್ಸ್ ಪೇಯರ್ ಕೇಳ್ತಿದ್ದಾನೆ ಸ್ವಾಮಿ. ಅವನಿಗೆ 6 ದಿನದಲ್ಲಿ ಏನು ಮಾಡಿದ್ರಿ ಉತ್ತರ ಕೊಡಿ. ಇಫ್ ಯು ಕುಡ್ ಇನ್ಸ್ಟಿಲ್ ಕಾನ್ಫಿಡೆನ್ಸ್, ರಿಮೂವ್ ದಿ ಲಾಕ್ಡೌನ್, ಯಾರು ಬೇಡ ಅಂದಿದ್ದು, ದಟ್ಸ್ ಆಲ್. ಓಕೆ, ಇನ್ನಷ್ಟು ಬೇರೆ ಬೇರೆ ಅಪ್ಡೇಟ್ಸ್ಗಳನ್ನ ನೋಡ್ತಾ ಹೋಗೋಣ. ಇವತ್ತು ಕೂಡ ಸಾಕಷ್ಟು ಜನ ಬೀದಿಯಲ್ಲಿ ನರಳಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಅಪ್ಡೇಟ್ ನೋಡೋಣ. ಅದಕ್ಕೂ ಮುನ್ನ ಟೇಕ್ ಎ ಸ್ಮಾಲ್ ಬ್ರೇಕ್. ಕಮ್ ಬ್ಯಾಕ್. ಒಂದು ಕಡೆಯಿಂದ ರಾಜ್ಯ ಸರ್ಕಾರ ಹೇಳುತ್ತೆ ನಾವೆಲ್ಲ ರೀತಿಯಲ್ಲೂ ಕೂಡ ರೆಡಿ ಇದ್ದೀವಿ, ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ. ಆದರೆ ಪ್ರತಿದಿನ ಒಂದು 4-5 ಸುದ್ದಿಗಳನ್ನು ನೋಡ್ತಾ ಇದ್ದೀವಿ. ಬೀದಿಯಲ್ಲಿ ನರಳಾಡ್ತಿದ್ದಾರೆ, ಚಿಕಿತ್ಸೆ ಸರಿಯಾದ ಸಮಯಕ್ಕೆ ಸಿಗದೆ ಪ್ರಾಣವನ್ನ ಬಿಡ್ತಾ ಇದ್ದಾರೆ. ಇವತ್ತು ಕೂಡ ಅದೇ ರೀತಿಯಾದಂಥ ಎಡವಟ್ಟು ಮುಂದುವರಿತು. ಸಾಕಷ್ಟು ಜನ ಸಮಸ್ಯೆಯನ್ನು ಫೇಸ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ಇಲ್ಲಿದೆ. ಕೊರೋನಾ ಅಲ್ಲ, ಯಾವ ಕಾಯಿಲೆ ಬಂದರೂ ಸಾವೇ ಗತಿ. ಸಿಲಿಕಾನ್ ಸಿಟಿಯಲ್ಲಿ ಮಿತಿಮೀರಿದ ಆಸ್ಪತ್ರೆಗಳ ನಿರ್ಲಕ್ಷ್ಯ. ಹೆರಿಗೆ ನೋವು ಬಂದು 8 ಗಂಟೆಗಳೇ ಕಳೆದಿತ್ತು. ಚಿಕಿತ್ಸೆಗಾಗಿ ವಿಕ್ಟೋರಿಯಾ ವಾಣಿ ವಿಲಾಸ್ ಆಸ್ಪತ್ರೆಗೆ ಅಲೆದಾಡಿದ್ರು. ರಾತ್ರಿ ಪೂರ್ತಿ ಹೊಟ್ಟೆಯಲ್ಲೇ ಪಾಪ ಆ ಮಗು ಅದೆಷ್ಟು ಕಷ್ಟ ಅನುಭವಿಸಿತ್ತು ಏನೋ ಗೊತ್ತಿಲ್ಲ. ಜೊತೆಗೆ ರಾತ್ರಿ ಪೂರ್ತಿ ಆಸ್ಪತ್ರೆ ಅಲೆದಾಟದಲ್ಲೇ ಕಾಲ ಕಳೆದು ಹೋಗಿತ್ತು. ಆಟೋದಲ್ಲಿ ಗರ್ಭಿಣಿಯ ಸುತ್ತಾಟ, ಜೊತೆಗೆ ನೋವು, ಎಲ್ಲ ಕಾರಣಕ್ಕೆ ಆಟೋದಲ್ಲೇ ರಕ್ತಸ್ರಾವವಾಗಿತ್ತು. ಇಷ್ಟೆಲ್ಲ ಸುತ್ತಾಟ, ನೋವು, ಸಂಕಟಗಳ ಮಧ್ಯೆ ಕೊನೆಗೆ KC ಜನರಲ್ ಆಸ್ಪತ್ರೆಗೆ ಬಂದರು. ಆದರೆ ಇಲ್ಲೂ ಕೂಡ ಅಡ್ಮಿಟ್ ಮಾಡಿಕೊಳ್ಳೋಕೆ ತಡ ಮಾಡಿಬಿಟ್ರು. ಹೆರಿಗೆ ಅಂತ ಅಡ್ಮಿಟ್ ಮಾಡಿಕೊಂಡು ಹೆರಿಗೇನೂ ಆಯಿತು. ಆದರೆ ಹುಟ್ಟಿದ ಮಗು ಜೀವಂತವಾಗಿರಲಿಲ್ಲ. ಪಾಪ, ಮುದ್ದು ಕಂದನ ಮುದ್ದಾಡುವ ಆಸೆ ಇಟ್ಕೊಂಡಿದ್ದ ತಾಯಿ ಕಣ್ಣೀರು ಆ ದೇವರಿಗೆ ಪ್ರೀತಿಯಾಗಬೇಕು. ಆಸ್ಪತ್ರೆಯ ವಿರುದ್ಧ ಕುಟುಂಬಸ್ಥರು ಕೊನೆಗೆ ತಿರುಗಿ ಬಿದ್ರು.
ಬೆಂಗಳೂರಿನ ಕತೆ ಒಂದು ರೀತಿಯಾದರೆ ಚನ್ನಪಟ್ಟಣದಲ್ಲೊಂದು ಅಮಾನವೀಯ ಘಟನೆ ನಡೆದು ಹೋಯಿತು. ಸರಿಯಾದ ಚಿಕಿತ್ಸೆ ಸಿಗದೆ 7 ತಿಂಗಳ ಹೆಣ್ಣು ಮಗು ಕಣ್ಣು ಮುಚ್ಚಿತ್ತು. ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರೇ ಇರಲಿಲ್ಲ. ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಅಲೆದು ಪೋಷಕರು ಸುಸ್ತಾಗಿ ಹೋಗಿದ್ರು. ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಂದು ಮಹಾ ನಿರ್ಲಕ್ಷ್ಯ. ಸತ್ತಿದ್ದು ಯಾರೋ, ಶವ ಕೊಟ್ಟಿದ್ದು ಇನ್ಯಾರಿಗೋ. ಕೊರೋನಾ ಸೋಂಕಿತನ ಶವ ಅದಲು ಬದಲು. ಬೆಳಗಾವಿ ನಗರದ ಕ್ಯಾಂಪ್ ಪ್ರದೇಶದ 50 ವರ್ಷದ ವೃದ್ಧೆಯ ಶವ ಅದಲು ಬದಲಾಗ್ಬಿಟ್ಟಿದೆ. ಶನಿವಾರ ಮೃತ ವೃದ್ಧೆಯ ಅಂತ್ಯಕ್ರಿಯೆ ಕೂಡ ನೆರವೇರಿಸಿ ಬಿಟ್ಟಿದ್ರು ಸಂಬಂಧಿಕರು. ಇತ್ತ ಸಂಸ್ಕಾರ ಮುಗಿದಿದ್ದು ಅದಾಗಲೇ ಆಸ್ಪತ್ರೆಯಿಂದ ಕರೆ ಬಂದಿತ್ತು. ನಿಮ್ಮ ಶವ ಇನ್ನು ತೆಗೆದುಕೊಂಡು ಹೋಗಿಲ್ಲ ಯಾಕೆ ಅಂತ ಪ್ರಶ್ನೆ ಕೇಳ್ತಿದ್ದ ಹಾಗೆ ಶಾಕ್ ಆಗಿಬಿಟ್ರು ಕುಟುಂಬಸ್ಥರು. ಹಾಗಾದ್ರೆ ಅಂತ್ಯ ಸಂಸ್ಕಾರ ಮಾಡಿದ ಶವ ಯಾರದ್ದು ಎನ್ನುವ ಗೊಂದಲದಿಂದ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಓಡೋಡಿ ಬಂದ್ರು ಸಂಬಂಧಿಕರು. ಶವ ಇದೆ, ತೆಗೆದುಕೊಂಡು ಹೋಗಿ ಅಂದ್ರು ಬಿಮ್ಸ್ ಸಿಬ್ಬಂದಿ. ಈ ಮಹಾ ನಿರ್ಲಕ್ಷ್ಯ ನೋಡಿ ಹೇಗಿದೆ. ಪಾಪ ಇದೇ ಗೊಂದಲ ಬಗೆಹರಿಸಿಕೊಳ್ಳಲು ಪೊಲೀಸ್ ಠಾಣೆ ಮೆಟ್ಟಿಲೇರಲು ಸಂಬಂಧಿಕರು ನಿರ್ಧರಿಸಿದ್ರು. ಮೂರ್ನಾಲ್ಕು ಆಸ್ಪತ್ರೆ ಅಲೆದಾಡಿದ್ರೂ ಸಿಗ್ಲಿಲ್ಲ ಚಿಕಿತ್ಸೆ. ಸಮಯಕ್ಕೆ ಸರಿಯಾಗಿ ಸೂಕ್ತ ಚಿಕಿತ್ಸೆ ಸಿಗದೆ ವೃದ್ಧೆ ಸಾವು. ಹೇಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ ಅಂದ್ರೆ ಕೊರೋನಾ ಅಲ್ಲ, ಯಾವ ಕಾಯಿಲೆ ಬಂದರೂ ಸಾವೇ ಗತಿ ಎನ್ನುವಂತಾಗ್ಬಿಟ್ಟಿದೆ. ಸಿಲಿಕಾನ್ ಸಿಟಿಯಲ್ಲಿ ಆಸ್ಪತ್ರೆಗಳ ನಿರ್ಲಕ್ಷ್ಯಕ್ಕೆ ವೃದ್ಧೆಯೊಬ್ಬರು ಸಾವನ್ನಪ್ಪಿದ್ದಾರೆ. 4 ಆಸ್ಪತ್ರೆ ಅಲೆದಾಡಿದ್ರೂ ಚಿಕಿತ್ಸೆ ಸಿಕ್ಕಿರಲಿಲ್ಲ. ಉಸಿರಾಟದ ತೊಂದರೆಯಿಂದ ಬಳಲ್ತಿದ್ದ ಭೂದೇವಮ್ಮ ಕೊನೆಗೂ ತಮ್ಮ ಉಸಿರು ನಿಲ್ಲಿಸೇ ಬಿಟ್ರು. ಚಿನ್ಮಯ್ ಮಿಷನ್, ಸಿ.ವಿ. ರಾಮನ್, ಅಕ್ಸೈ ಆಸ್ಪತ್ರೆಯಿಂದ ನಿರ್ಲಕ್ಷ್ಯದಿಂದಾಗಿ ದಿನಪೂರ್ತಿ ಸುತ್ತಿದ್ರೂ ಕರುಣೆ ತೋರಲಿಲ್ಲ ಖಾಸಗಿ ಆಸ್ಪತ್ರೆ ಹಾಗೂ ಸರ್ಕಾರಿ ಆಸ್ಪತ್ರೆಗಳು. ಕೊನೆಗೆ ಅಕ್ಸಾನ್ ಎಂಬ ಆಸ್ಪತ್ರೆಗೆ ದಾಖಲಿಸಿಕೊಂಡ್ರೂ ಚಿಕಿತ್ಸೆ ನೀಡಿಲ್ಲ. ಹೇಗಿದೆ ನೋಡಿ ಪರಿಸ್ಥಿತಿ. ಕೊರೋನಾ ಬಂದು ಜೀವನ ಅಧ್ವಾನ ಆಗಿಬಿಟ್ಟಿದೆ. ಕೊರೋನಾ ಬಂದು ಸಾಯ್ತಿರುವ ಜನರು ಒಂದ್ ಕಡೆ ಆದ್ರೆ ಚಿಕಿತ್ಸೆ ಸಿಗದೆ ಹಲವರು ಸಾವನ್ನಪ್ಪಿದ್ದಾರೆ. ಸರ್ಕಾರ ಮಾತ್ರ ಇನ್ನೂ ಬೆಡ್ಗಳ ವ್ಯವಸ್ಥೆ ಮಾಡೋದ್ರಲ್ಲೇ ಕಾಲ ಕಳೀತಾ ಇದೆ. ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರೂ ಇಂತಹ ನಿರ್ಲಕ್ಷ್ಯ ತೋರುವ ಆಸ್ಪತ್ರೆಗಳ ವಿರುದ್ಧ ಮಾತ್ರ ಇನ್ನೂ ಕ್ರಮಕ್ಕೆ ಮುಂದಾಗ್ತಿಲ್ಲ. ಬ್ಯೂರೋ ರಿಪೋರ್ಟ್, ಪವರ್ ಟಿವಿ. ಓಕೆ, ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆಯಿಂದ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಸಾಕಷ್ಟು ನಾಯಕರು ಆರೋಪವನ್ನು ಮಾಡ್ತಾ ಇದ್ರು. ವೆಂಟಿಲೇಟರು, PPE ಕಿಟ್ಟು ಇದರಲ್ಲೆಲ್ಲೂ ಕೂಡ ಹಗರಣ ನಡೆದಿದೆ ಅಂತ ಹೇಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಶ್ರೀರಾಮುಲು ಮಾತಾಡಿದ್ರು, ಉತ್ತರವನ್ನು ಕೂಡ ಕೊಟ್ಟರು. ಆದರೆ ಜಟಾಪಟಿ ಮತ್ತೆ ಮುಂದುವರೆದಿದೆ. ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ ಇಲ್ಲಿದೆ. ಕೋವಿಡ್ ಪರಿಕರ ಖರೀದಿಯಲ್ಲಿ 150 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆರೋಪ. ಖರೀದಿಸಿದ್ದೇ 323 ಕೋಟಿ ಮೌಲ್ಯದ ಉಪಕರಣ ಅವ್ಯವಹಾರ ಎಲ್ಲಿಂದ ಬಂತು? ಆರೋಪ ಸಾಬೀತು ಮಾಡಿದ್ರೆ 1 ನಿಮಿಷ ಮಂತ್ರಿಯಾಗಿರಲ್ಲ. ಮಾಜಿ ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ ಸಚಿವ ಶ್ರೀರಾಮುಲು ಸವಾಲ್. ಸ್ಯಾನಿಟೈಸರ್, ಮಾಸ್ಕ್, ವೆಂಟಿಲೇಟರ್, ಬೆಡ್, PPE ಕಿಟ್ ಖರೀದಿಯಲ್ಲಿ ಸರ್ಕಾರ 3,000 ಕೋಟಿ ಖರ್ಚು ಮಾಡಿದೆ. ಇದರಲ್ಲಿ 150 ಕೋಟಿ ಅವ್ಯವಹಾರ ಆಗಿದೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿದ್ರು. ಅದಕ್ಕೆ ಉತ್ತರ ನೀಡಲು ಪತ್ರಿಕಾಗೋಷ್ಠಿ ನಡೆಸಿದ ಡಿಸಿಎಂ ಹಾಗೂ ಶ್ರೀರಾಮುಲು ಸಿದ್ದರಾಮಯ್ಯ ಆರೋಪವನ್ನ ತಳ್ಳಿ ಹಾಕಿದ್ರು. ಜೊತೆಗೆ ಸಿದ್ದರಾಮಯ್ಯನವರಿಗೆ ಸವಾಲು ಹಾಕಿದ್ರು. ಆರೋಗ್ಯ ಇಲಾಖೆಯಿಂದ 290 ಕೋಟಿ, ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ 33 ಕೋಟಿ ಮಾತ್ರ ಖರ್ಚು ಮಾಡಿದ್ದೀವಿ. ಆದರೆ ಸಿದ್ದರಾಮಯ್ಯ ಅವರು 150 ಕೋಟಿ ಅವ್ಯವಹಾರದ ಬಗ್ಗೆ ಮಾತನಾಡ್ತಾರೆ. ಆರೋಪ ಸಾಬೀತಾದರೆ ಕುರ್ಚಿಯಲ್ಲಿ 1 ಕ್ಷಣ ಕೂರಲ್ಲ ಅಂತ ತಿರುಗೇಟು ಕೊಟ್ಟರು ಆರೋಗ್ಯ ಸಚಿವರು. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರ ಆರೋಪಣೆ ಏನಂದ್ರೆ, ಒಂದೊಂದು ವೆಂಟಿಲೇಟರ್ಗೆ 4 ಲಕ್ಷ ರೂಪಾಯಿದ ರೀತಿಯಲ್ಲಿ ಸುಮಾರಿಗೆ 1000 ವೆಂಟಿಲೇಟರ್ ಖರೀದಿ ಮಾಡಿದರ. ಅದರಲ್ಲಿ 40 ಕೋಟಿ ರೂಪಾಯಿ ಆಗಬೇಕಾಗಿತ್ತು, 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿ ಮಾಡಿದಾರನ್ನಂತ ಆರೋಪಣೆ ಸರ್ಕಾರದ ಮೇಲೆ ಮತ್ತು ಆರೋಗ್ಯ ಇಲಾಖೆ ಮೇಲೆ ಮಾಡಿದ್ರು. ಯಾಕಂದ್ರೆ ಯಾವುದೇ ಇವತ್ತು ವೆಂಟಿಲೇಟರ್ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಟೆಕ್ನಿಕಲ್ ಪ್ಯಾರಾಮೀಟರ್ ಮೇಲೆ ಖರೀದಿ ಮಾಡಬೇಕಾಗುತ್ತೆ. ಒಂದೊಂದು ವೆಂಟಿಲೇಟರ್ 4 ಲಕ್ಷ ರೂಪಾಯಿಗೆ ಬರ್ತಾವ. ಒಂದೊಂದು ವೆಂಟಿಲೇಟರ್ಗಳು 4 ಲಕ್ಷ ರೂಪಾಯಿದಿಂದ ಪ್ರಾರಂಭ ಆಗಿ 50 ಇಂದ 60 ಲಕ್ಷ ರೂಪಾಯಿ ತನಕ ಕೂಡ ವೆಂಟಿಲೇಟರ್ಗಳು ಇದಾವ. 640 ಮಾತ್ರ ವೆಂಟಿಲೇಟರ್ಗಳು ಬಂದಿದಾವ. ಅದು ಕೂಡ ವೆಂಟಿಲೇಟರ್ ವಿಚಾರದಲ್ಲಿ ರಾಜ್ಯ ಸರ್ಕಾರದಿಂದ 1 ರೂಪಾಯಿ ಕೂಡ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದಿಂದ ಫ್ರೀಯಾಗಿ ಕೊಟ್ಟಿರುವಂತಹ ವೆಂಟಿಲೇಟರು
ಅದು 640. ಇನ್ನು ಸುದ್ದಿಗೋಷ್ಠಿಯಲ್ಲಿ ರಾಮುಲುಗೆ ಹೆಗಲು ಕೊಟ್ಟ ಅಶ್ವತ್ಥ ನಾರಾಯಣ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ಕೊಟ್ಟರು. ಸದನದಲ್ಲಿ ಉತ್ತರ ನೀಡಲು ಸಿದ್ಧ, ಎಳ್ಳಷ್ಟು ಇಲ್ಲಿ ತಪ್ಪಿಲ್ಲ ಎಂದ ಮೇಲೆ ತನಿಖೆಯ ಮಾತೇ ಬರೋದಿಲ್ಲ ಅಂತ ಡಿಸಿಎಂ ತಿರುಗೇಟು ಕೊಟ್ಟರು. ಬಹಳ ಸ್ಪಷ್ಟವಾಗಿ ಯಾವ ರೀತಿ ನಮ್ಮ ಪ್ರೊಕ್ಯೂರ್ಮೆಂಟ್ ನಡೆದಿದೆ, ಅವರ ಒಂದು ಆಪಾದನೆ ಬಹಳ ದೂರವಾಗಿದೆ. ಬಿಜೆಪಿ ಸ್ಪಷ್ಟನೆಗೆ ತಮ್ಮ ಶೈಲಿಯಲ್ಲೇ ತಿವಿದ ಟಗರು. ಬಾಯಲ್ಲಿ ಹೇಳೋದಲ್ಲ, ದಾಖಲೆ ಕೊಡಿ ಎಂದ ಸಿದ್ದು. ಬಿಜೆಪಿ ಸ್ಪಷ್ಟನೆ ಕೊಟ್ಟ ಬೆನ್ನಲ್ಲೇ ಮತ್ತೊಮ್ಮೆ ತಿವಿಯೋಕೆ ಶುರು ಮಾಡಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯ. ಬರೀ ಮಾತು ಬಿಡಿ, ದಾಖಲೆ ಸಹಿತ ಲೆಕ್ಕ ಕೊಡಿ. ಎಲ್ಲವೂ ಸರಿ ಇದ್ರೆ ದಾಖಲೆ ಬಿಡುಗಡೆ ಯಾಕೆ ಮಾಡಲಿಲ್ಲ? ಈ ಸಂಪತ್ತಿಗೆ ಸುದ್ದಿಗೋಷ್ಠಿ ಮಾಡಬೇಕಿತ್ತ, ರಾಜೀನಾಮೆ ಧಮಕಿ ನೀಡಬೇಕಿತ್ತ ಅಂತ ಸಿದ್ದರಾಮಯ್ಯ ಮತ್ತೊಮ್ಮೆ ಗುಡುಗಿದ್ರು. 2049.84 ಗೊತ್ತಾಯ್ತಾ? ಮಾರ್ಚ್ ತಿಂಗಳಲ್ಲಿ 330, ಏಪ್ರಿಲ್ ತಿಂಗಳಲ್ಲಿ 2049. ಅದಕ್ಕೆ ಎಲ್ಲ ಡೀಟೇಲ್ಸ್ ಎಲ್ಲ ಪೂರ್ಣ ಮಾಡಿ ನಾನು, ಅಧ್ಯಕ್ಷರು, SR ಪಾಟೀಲ್ 3 ಜನವೇ ಗುರುವಾರ ಡೀಟೇಲ್ಡಾಗಿ ಪ್ರೆಸ್ ಮೀಟ್ ಮಾಡಿ ಹೇಳ್ತೀವಿ. ಅಷ್ಟೊತ್ತಿಗೆ ಇವ್ರು ಹೇಳಿರೋದು ಏನು ಅಂತಕ್ಕಂಥದ್ದನ್ನು ಕೂಡ ಇನ್ಫಾರ್ಮೇಷನ್ ತಗೊಂಡು ಅನಲೈಸ್ ಮಾಡಿ ಹೇಳ್ತೀವಿ. ಬೇಡಿಕೆ ಹೆಚ್ಚಾಗಿತ್ತು, ಆದರೆ ಸಾಮಗ್ರಿಗಳು ಮಾತ್ರ ಸಿಗಲಿಲ್ಲ. ಹೆಚ್ಚಿನ ದರ ನೀಡಿ ಖರೀದಿ ಮಾಡುವ ಅವಶ್ಯಕತೆ ಇತ್ತು ಅಂತ ಸರ್ಕಾರ ಮತ್ತೆ ಸಮರ್ಥನೆಗಿಳಿದಿದೆ. ಅದಕ್ಕೆ ಪೂರಕ ದಾಖಲೆ ಸಮೇತ ಉತ್ತರ ನೀಡ್ತಾ ಇಲ್ಲ. ಅದೇನೇ ಇರಲಿ, ಜನ ಸಂಕಷ್ಟದಲ್ಲಿರುವಾಗ ಕೋವಿಡ್ ಪರಿಕರಗಳ ಖರೀದಿ ಇದೀಗ ರಾಜಕೀಯ ಕೆಸರೆಚಾಟಕ್ಕೆ ಸಾಕ್ಷಿಯಾಗಿರೋದು ದುರದೃಷ್ಟ. ರಾಘವೇಂದ್ರ ವಿಎನ್, ಪೊಲಿಟಿಕಲ್ ಬ್ಯೂರೋ, ಪವರ್ ಟಿವಿ, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಆರೋಗ್ಯ ಇಲಾಖೆ ಸ್ಪಷ್ಟನೆ ಕೊಟ್ಟಿತ್ತು. ಆ ಟೈಮಲ್ಲಿ ಡಿಮ್ಯಾಂಡ್ ಜಾಸ್ತಿ ಇತ್ತು, ಬಟ್ ಸಪ್ಲೈ ಬಹಳ ಕಡಿಮೆ ಇತ್ತು. ಹೀಗಾಗಿ ಸ್ವಲ್ಪ ಜಾಸ್ತಿ ದುಡ್ಡಿಗೆ ನಾವು ತೆಗೆದುಕೊಳ್ಬೇಕಾಯ್ತು ಅಂತ. ಶ್ರೀರಾಮುಲು ಹೆಚ್ಚು ಕಡಿಮೆ ಇವತ್ತು ಅದನ್ನು ರಿಪೀಟ್ ಮಾಡ್ದಂಗೆ ಕಾಣಿಸ್ತು. ಬಟ್ ಸಿದ್ದರಾಮಯ್ಯ ಕೇಳ್ತೀರಾ, ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡಿ, ಸುಮ್ಮನೆ ಬರೀ ಹೇಳಿಕೆ ಕೊಟ್ಟರೆ ಸಾಕ ಅಂತ. ಈಗ ನಾನೊಂದು ತಪ್ಪು ಮಾಡಿರ್ತೀನಿ, ನೀವು ನನ್ನನ್ನು ಬಂದು ಕೇಳ್ತೀರಿ, ಏನ್ರಿ ಶರ್ಮಾ ಅವರೇ ತಪ್ಪು ಮಾಡಿದ್ದೀರಿ, ಅದ್ರ ಬಗ್ಗೆ ನನಗೆ ಡೀಟೇಲ್ಸ್ ಕೊಡಿ. ನಾನು ಹೊಂಕರಿಸ್ತೀನಿ, ನಾನು ಏನರಪ್ಪ ಹಿಂಗಂತೀರಿ ನನ್ನ ಮೇಲೆ, ಬನ್ರಿ ನಾನು ಮಾತಾಡ್ಬಿಟ್ಟು ಎಲ್ಲ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಅಂತ ಅಂತೀನಿ. ನಾನು ನಿಮಗೆ 10 ನಿಮಿಷ ಬಂದು ಬ್ರೀಫ್ ಮಾಡ್ತೀನಿ, ಬಟ್ ಯು ವಿಲ್ ನಾಟ್ ಬಿ ಕನ್ವಿನ್ಸ್ಡ್. ಬಟ್ ನಾನು ನಿಮ್ಮನ್ನು ಕನ್ವಿನ್ಸ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೀನಿ, ನಾನು ನಂಬುವ, ನೀವು ನಂಬುವ ಒಬ್ಬ 3ನೇ ವ್ಯಕ್ತಿಯನ್ನು ಕರೆದು, ನೀನು ನನ್ನ ಮೇಲೆ ಸುಬ್ರಹ್ಮಣ್ಯ ಮಾಡ್ತಿರುವ ಆರೋಪಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಮಾಡಪ್ಪ ಅಂತ ಅಂತೀನಿ. ದೆನ್ ಐ ವಿಲ್ ಬಿ ಎ ವಿನ್ನರ್. ಬಡಾಯಿ ಕೊಚ್ಕೊಳ್ಳೋದ್ರಿಂದ ಅಲ್ಲ, ಅಥವಾ ನನ್ನನ್ನು ನಾನು ಸಮರ್ಥನೆಗೆ ಇಳಿದು ಮಾಡಿಕೊಳ್ಳೋದ್ರಿಂದ ಅಲ್ಲ. ದಿಸ್ ಇಸ್ ವಾಟ್ ದಿ ಗವರ್ಮೆಂಟ್ ಈಸ್ ಡೂಯಿಂಗ್ ಟುಡೇ. ಐ ಡೋಂಟ್ ನೋ ಕಾಂಗ್ರೆಸ್ನವರು ಹೇಳಿದ್ದು ಎಷ್ಟು ಸರಿ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಅವರೇನು ಪರಮ ಸತ್ಯಸಂಧರು ಅಲ್ಲ, JDSನವರು ಅಲ್ಲ, BJPಯವರು ಮೊದಲೇ ಅಲ್ಲ. ಈ JCB ಪಾರ್ಟಿ 3 ಜನರಲ್ಲಿ ಯಾರೂ ಸತ್ಯಸಂಧರು ಇಲ್ವೇ ಇಲ್ಲ, ಅದಂತೂ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಆದರೆ ಆರೋಪ ಕೇಳಿ ಬಂದಾಗ ಉತ್ತರ ಕೊಡಬೇಕಾಗಿರೋದು ಸಿದ್ದರಾಮಯ್ಯನವ್ರಿಗಲ್ಲ, DK ಶಿವಕುಮಾರ್ ಅವ್ರಿಗಲ್ಲ, ರಾಜ್ಯ ಜನತೆಗೆ, ನನಗಲ್ಲ, ನಿಮಗಲ್ಲ, ಟ್ಯಾಕ್ಸ್ ಪೇಯರ್ಗೆ ಈ ಸರ್ಕಾರ ಉತ್ತರ ಕೊಡಬೇಕು ವಿತ್ ಡಾಕ್ಯುಮೆಂಟ್ಸ್. ಒಂದು ಶ್ವೇತಪತ್ರ ಹೊರಡಿಸೋ ಮೂಲಕ ಅಥವಾ ಉತ್ತರ ಕೊಡೋಕೆ ಮುಂಚೆ ಒಂದು ಕಾಂಪಿಟೇಟಿವ್ ಅಥಾರಿಟಿಗೆ ತನಿಖೆ ಮಾಡಿ ಅಂತ ಒಪ್ಪಿಸೋ ಮೂಲಕ. ಕರೆಕ್ಟ್. ಇಲ್ಲಿ ನೆನಪಲ್ಲಿಟ್ಕೊಳ್ಳಿ ಸುಬ್ರಹ್ಮಣ್ಯ, ಈ ಸಮರ್ಥನೆ ಮಾಡ್ತಿರೋದು ದಾಖಲೆಗಳಿಲ್ಲದೆ ಗೌರ್ಮೆಂಟ್ ಇಟ್ ಸೆಲ್ಫ್ ಮತ್ತು ಗೌರ್ಮೆಂಟ್ನ ಭಾಗವಾಗಿರುವ ಇಬ್ರು. CBI ಅಲ್ಲ, CIDನೂ ಅಲ್ಲ, CCBನೂ ಅಲ್ಲ, ACBನೂ ಅಲ್ಲ. ಯಾರು ಸಮರ್ಥನೆ ಮಾಡ್ತಿರೋರು? ಆರೋಪ ಹೊತ್ತಿರೋರು. ನಾನು ತಪ್ಪು ಮಾಡಿಲ್ಲ ಅಂತ. ನಾನು ತಪ್ಪು ಮಾಡಿಲ್ಲ, ಗೊತ್ತೇನ್ರಿ, ನಾನು ತಪ್ಪು ಮಾಡಿಲ್ಲ. ಸರ್ಟಿಫಿಕೇಟ್ ಕೊಡಬೇಕಾಗಿರೋದು ಯಾರು? ನಾಟ್ ವಿರೋಧ ಪಕ್ಷ, ನಾಟ್ ಮೀ, ಯು. ಇಟ್ ಈಸ್ ಸಮ್ ಕಾಂಪಿಟೇಟಿವ್ ಅಥಾರಿಟಿ, ಸಮ್ ಇನ್ವೆಸ್ಟಿಗೇಷನ್ ಅಥಾರಿಟಿ. ಕರೆಕ್ಟ್. ಮಾಡಬೇಕಾಗಿತ್ತು. ಯಾಕೆ ಬಂದು ಪ್ರೆಸ್ ಮೀಟ್ ಮಾಡಿ ಬಡ ಕೊಚ್ಕೋಬೇಕಾಗಿತ್ತು? ಅರ್ಧಂಬರ್ಧ ಸ್ಟೇಟ್ಮೆಂಟ್ಗಳನ್ನು ಯಾಕೆ ಕೊಡಬೇಕಾಗಿತ್ತು? ಯಾವ ದಾಖಲೆ ಸಿಕ್ತ್ರಿ ನಿಮಗೆ? ನಿಮ್ಮ ಕೈಗೆ ಏನಾದ್ರು ಡಾಕ್ಯುಮೆಂಟ್ ಸಿಕ್ತೇನ್ರಿ? ಇವ್ರು ಇವತ್ತು ಕೊಟ್ಟಿದ್ದೋ ಸಿಕ್ತಾ? ಹೌ ಕ್ಯಾನ್ ಯು ಬಿಲೀವ್? ಹೇಗೆ ನಂಬ್ತೀರಿ? ಇಲ್ಲ ಅವ್ರು ಹೇಳಿದ್ರಲ್ಲ ಸರ್, ಅವ್ರು ಬಂದು ಹೇಳಿದ್ದೇ ಧೈರ್ಯಕ್ಕೆ ನಂಬಿಡ್ಬೇಕಾ? ಹೌದಾ? ಧೈರ್ಯಕ್ಕೆ ನಂಬಿಡ್ಬೇಕಾ ನೀವು? ಹೌದಾ? ಅವನು ಯಾರೋ ಮೊನ್ನೆ ಮನುಷ್ಯ ಏರೋಪ್ಲೇನ್ ಹಾರಿಸ್ತಿದ್ದ ಮನುಷ್ಯನ ಊರಲ್ಲೆಲ್ಲ ಹೇಳ್ಕೊತಾ ಇದ್ದ ಧೈರ್ಯದಿಂದ. ನಾವೆಲ್ಲ ನಂಬಿದ್ದಕ್ಕೆ ಮಂಗಗಳಾದ್ವಿ. ಅದರಲ್ಲಿ ಮೀಡಿಯಾದವ್ರ ತಪ್ಪು ಇದೆ ಅಲ್ವಾ? ಕರೆಸಿ ಅವ್ರನ್ನ ಹೀರೋ ಮಾಡಿದ್ವಿ ನಾವು. ಇದು ನಂಬಿಡ್ಬೇಕಾ?
ಸಿ ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್. ನೋಡಿ, 2 ಡಿಸ್ಕ್ರಿಪೆನ್ಸೀಸ್ ನಾನು ಹೇಳ್ತೀನಿ. ಎಸ್ ಟಿ ಸೋಮಶೇಖರ್ ಮತ್ತು ಅಶೋಕ್ ಅವರು 600 ಕೋಟಿ 590 ಕೋಟಿ ಲೆಕ್ಕ ಕೊಟ್ಟಿದ್ರು. ನಿಮಗೆ ನೆನಪಿದೆ? ಹೌದು. 590 ಕೋಟಿ ಆಗಿದೆ, 600 ಕೋಟಿ ಆಗಿದೆ. ನಾವು ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಇಷ್ಟು ಕೋಟಿ ತಗೊಂಡಿದ್ದೀವಿ, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಇಷ್ಟು ಕೋಟಿ ತಗೊಂಡಿದ್ದೀವಿ ಅಂತಂದಿದ್ರು. ಬಟ್ ಇವರು ಹೇಳ್ತಾರೆ ನಾವು ಹೆಲ್ತ್ ಡಿಪಾರ್ಟ್ಮೆಂಟಿಂದ 290 crores ತಗೊಂಡಿದ್ದೀವಿ, ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ 33 crores ತಗೊಂಡಿದ್ದೀವಿ ಅಂತ ಇವರಿಬ್ರು ಹೇಳ್ತಾರೆ. ದೆನ್ ಅವ್ರು ಹೇಳಿದ್ದೇನು, ಇವ್ರು ಹೇಳ್ತಾ ಇರೋದೇನು? ಆಮೇಲೆ ನೋಡಿ, ಕರ್ನಾಟಕ ಸ್ಟೇಟ್ ಡ್ರಗ್ ಲಾಜಿಸ್ಟಿಕ್ ಅಂಡ್ ವೇರ್ ಹೌಸಿಂಗ್ ಅಂತ ಒಂದಿದೆ. ಅದಕ್ಕೆ ಒಬ್ರು ಹೆಚ್ಚುವರಿ ನಿರ್ದೇಶಕರು ಮಂಜುಶ್ರೀ ಅಂತ ಒಬ್ರು ಇದ್ದಾರೆ, ಒಬ್ರು ಹೆಣ್ಮಗಳು. ಅವರು ಆಯುಕ್ತರಿಗೆ ಒಂದು ಪತ್ರ ಬರೆದಿದ್ರು. ಅದರಲ್ಲಿ ಏಟೆಕ್ಟ್ರಾನ್ ಅಂತ ಒಂದು ಕಂಪನಿ, ಇನ್ನೊಂದು ಯಾವುದೋ ಒಂದು ಕಂಪನಿ, ನನ್ನ ಹೆಸರನ್ನು ಮರ್ತೇ ಅದ್ರದ್ದು, ಆಯ್ತಾ? ಆ ಕಂಪನಿಯಿಂದ ಮಾಸ್ಕ್ ವೆಂಟಿಲೇಟರ್, ವಾಟ್ ಇಸ್ ದಟ್, ವೆಂಟಿಲೇಟರ್, ಕರೆಕ್ಟ್, PPE ಕಿಟ್ಸ್, PPE ಕಿಟ್ ಖರೀದಿ ಮಾಡಿರೋದ್ರ ಬಗ್ಗೆ ಆ ಕಂಪನಿಯಿಂದ ಡೀಟೇಲ್ಸ್ ಇತ್ತು. ಅದ್ರ ಬಗ್ಗೆ ಇವರೆಲ್ಲೂ ಮಾತಾಡಲೇ ಇಲ್ಲ ಇವತ್ತು. ಕರೆಕ್ಟ್. ಆಮೇಲೆ ತಮಿಳ್ನಾಡು ಏನು ಮಾಡ್ತು, ವೆಂಟಿಲೇಟರ್ಗಳನ್ನು ಏಕಮುಖ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತು. ಅಂದರೆ ಒಂದೇ ದುಡ್ಡು ಕೊಟ್ಟು, ಒಂದೇ ಅಮೌಂಟ್ ಆಫ್ ದುಡ್ಡು ಕೊಟ್ಟು ಹಲವು ವೆಂಟಿಲೇಟರ್ಗಳನ್ನು ಪರ್ಚೇಸ್ ಮಾಡ್ತು. ಬಟ್ ದೇರ್ ಇಸ್ ಅ ಡಿಸ್ಕ್ರಿಪೆನ್ಸಿ ಇನ್ ವಾಟ್ ದಿಸ್ ಗವರ್ಮೆಂಟ್ ಹ್ಯಾಸ್ ಡನ್. ಒಂದು ವೆಂಟಿಲೇಟರ್ಗೆ ಇಷ್ಟು ದುಡ್ಡು, ಇನ್ನೊಂದು ವೆಂಟಿಲೇಟರ್ಗೆ ಮತ್ತೊಂದಿಷ್ಟು ದುಡ್ಡು. ಕರೆಕ್ಟ್. ಆಯ್ತಾ? ಅದು ಯಾಕೆ? ಇಲ್ಲ, ಅದು ಬೇರೆ ಇರ್ತೈತೆ, ಇದು ಬೇರೆ ಇರ್ತೈತೆ. ಶ್ರೀರಾಮಲ್ಲಿ ಇವತ್ತು ಅದನ್ನೇ ಹೇಳಿ. ಹೆಂಗ್ ಬೇರೆ ಇರ್ತೈತೆ ಸ್ವಾಮಿ? ಈಗ iPhone 10ಗೆ 70,000, iPhone 12ಗೆ ಇನ್ನೂ ಬಂದಿಲ್ಲ, ಬಂದರೆ 1,20,000. ಯಾಕೆ? ಅದರಲ್ಲಿ ಕ್ಯಾಮ್ರಾ ಚೆನ್ನಾಗಿದೆ, ಅದರಲ್ಲಿ ಇನ್ನೊಂದಿಷ್ಟು ಏನೋ ಚೆನ್ನಾಗಿದೆ, ಅದರಲ್ಲಿ ಫ್ಲೂಯಿಡಿಕ್ ಡಿಸ್ಪ್ಲೇ ಇದೆ, ಕಂಪೇರ್ಡ್ ಟು ವೆಂಟಿಲೇಟರ್. ಕರೆಕ್ಟ್. ಅದೇ ನಾನು ಒಂದು iPhone 10 256 GB ಗೆ 60,000 ಕೊಟ್ಟು, ಅದೇ ಇನ್ನೊಂದು iPhone 10 256 GB ಗೆ 85,000 ಕೊಟ್ಟರೆ ನೀವು ನನ್ನನ್ನು ಕೇಳಬೇಕು, ಏನಪ್ಪ ಯಾಕೆ ಕೊಟ್ಟೆ 2 ಫೋನ್ ಒಂದೇ ಸ್ಪೆಸಿಫಿಕೇಶನ್ನು ಅಂತ. ಅವಾಗ ನಾನು ಹೇಳ್ತೀನಿ, ಇಲ್ಲಪ್ಪ ಈ iPhone 10 66,000 ಹಂಗೆ, ಈ iPhone 10 66,000 ಹಿಂಗೆ ಅಂತೀನಿ. ಹೆಂಗೆ ಅಂತ ನೀವು ಕೇಳಬೇಕು ನಾನು ಹೇಳ್ತೀನಿ ನಿಮಗೆ, ಇದು 10 ಆಗಿರ್ಬೋದು, ಬಟ್ ಅದರಲ್ಲಿ ಆ ಫೀಚರ್ ಇದೆ, ಈ ಫೀಚರ್ ಇದೆ, ಹಂಗಿದೆ ಹಿಂಗಿದೆ, ಅದಕ್ಕೆ ನಾನು ಕೊಟ್ಟೆ. ದೆನ್ ವಿಲ್ ಬಿ ಕನ್ವಿನ್ಸ್ಡ್. ಎಲ್ಲಿ ಹೇಳಿದ್ರು? ವೇರ್ ಆರ್ ದಿ ಟೆಕ್ನಿಕಲ್ ಡೀಟೇಲ್ಸ್? ಎಲ್ಲಿ ಹೇಳಲಿಲ್ಲಪ್ಪ. ಆಮೇಲೆ ಮಾಸ್ಕು ಒಂದು ಕಡೆ 11 ಕೋಟಿ ಕೊಟ್ಟರು ಅಂತಾರೆ, ಇನ್ನೊಂದು ಕಡೆ 8 ಕೋಟಿನೋ 7 ಕೋಟಿನೋ ಕೊಟ್ಟೆ ಅಂತಾರೆ. ಯಾಕೆ? ಇನ್ನು 3 ಕೋಟಿಯಲ್ಲಿ? ಯು ಶುಡ್ ಆನ್ಸರ್ ಮೀ. ಐ ಆಮ್ ದಿ ಸಿಟಿಸನ್ ಆಫ್ ದಿಸ್ ನೇಷನ್. ಐ ಹ್ಯಾವ್ ಎವ್ರಿ ರೈಟ್ ಟು ಆಸ್ಕ್ ಯು. ಯು ಕೆನಾಟ್ ಆಸ್ಕ್ ಓನ್ಲಿ ವೆನ್ ಐ ವಾಂಟ್ ಟು ವೋಟ್ ಯು. ಅದನ್ನು ಜನ ಅರ್ಥ ಮಾಡ್ಕೋಬೇಕು. ಬರೀ ವಿರೋಧ ಪಕ್ಷ ಕೇಳ್ತಾ ಕೂತ್ಕೊಳ್ಳೋದಲ್ಲ. ವಿರೋಧ ಪಕ್ಷದವ್ರು 3 ದಿನದಲ್ಲಿ ಸುಮ್ಮನಾಗ್ತಾರೆ ನನ್ನ ಪ್ರಕಾರ. ಕರೆಕ್ಟ್. ಆಯ್ತಾ? ಜನ ಕೇಳ್ತಾ ಹೋಗ್ಬೇಕು, ಅದನ್ನು ಕೇಳಲ್ಲ, ಇವ್ರು ಉತ್ತರ ಕೊಡಲ್ಲ. ಅದು ಐ ಆಮ್ ನಾಟ್ ಕನ್ವಿನ್ಸ್ಡ್ ವಿತ್ ದಿಸ್ ಪ್ರೆಸ್ ಮೀಟ್. ಸುಮ್ಮನೆ ಚೆನ್ನಾಗಿತ್ತು ಕತೆ, ಸ್ಟಾರ್ ಏನೋ ಕತೆ ಚೆನ್ನಾಗಿತ್ತು.